ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವತ್ತು ಎಂತೆಂತ ನಾಟಕ ಆಡ್ಬಿಟ್ಯೋ. ಅಂಜಲಿ ನನ್ನ ಫ್ರೆಂಡು, ಅವಳಿಗೆ ಮದ್ವೆಲಿ ಹೆಲ್ಪ್ ಮಾಡ್ತೀನಿ, ಅದನ್ ಕೆಲ್ಸ ಮಾಡ್ದೆ ಇದನ್ ಕೆಲ್ಸ ಮಾಡ್ದೆ ಅಂತ ಮೋಸ ಮಾಡ್ಬಿಟ್ಟಿಯಲ್ಲ. ದೊಡ್ಡ ಸತ್ಯ ಹರಿಶ್ಚಂದ್ರ ನನ್ನ ಮಗ ಇರುತ್ತು. ನನ್ ಮನ್ಸಲ್ಲಿ ಏನೂ ಕೆಟ್ಟದಿಲ್ಲ, ನಿಮ್ ಮದ್ವೆಗೆ ಏನು ತೊಂದರೆ ಕೊಡಲ್ಲ ಅಂತ ಬಿಲ್ಡಪ್ ಎಲ್ಲ ಕೊಟ್ಟಿಯಲ್ಲ. ಓಹೋ, ತೋರಣ ಕಟ್ಟೋದೇನು, ಹೂವಿನ ಬಾಲೆ ಕಟ್ಟೋದೇನು, ಬಂದವ್ರಿಗೆಲ್ಲ ಕಾಫಿ ಟೀ ಜ್ಯೂಸ್ ಕೊಡೋದೇನು. ನೀನ್ ಆಡಿದ ಆಟ ಒಂದ ಎರಡ? ಅವತ್ ರಾತ್ರಿ ಏನ್ ಹೇಳ್ದೆ ನೀನು? ಅಂಜಲಿನ ಮದುವಿನ ಅಲಂಕಾರದಲ್ಲಿ ನೋಡಿ ಹೊರಟೋಗ್ತೀನಿ ಅಂತ ಹೇಳ್ದೆ. ನೀನೇನೋ ಅವಳ ಅಲಂಕಾರದಲ್ಲಿ ನೋಡೋದು? ಯಾಕೆ ಅವಳು ನೀನ್ ಯಾವತ್ತು ನೋಡ ಇರ್ಲಿಲ್ವಾ? ಆಯ್ತಪ್ಪ, ಅವಳ ಅಲಂಕಾರದಲ್ಲಿ ಬಂದಲ್ಲ, ಅವಾಗ ಯಾಕೋ ಹೋಗ್ಲಿಲ್ಲ? ಅಲ್ಲೇ ಯಾಕಿದ್ದೆ? ನೀನು ಅವಳು ಸೇರಿ ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ಬ್ರೋ, ಅದು ಹಾಗಲ್ಲ. ಈಗ ನಾನು ಇವಾಗ ನಿಮ್ಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ನೀವು ಮನೆಗೆ ಹೋಗಿ ಪ್ಲೀಸ್. ನಿಮ್ ಗುಟ್ಟೆಲ್ಲ ರಟ್ಟಾಗ್ಬಿಡುತ್ತೆ ಅಂತ ಒಳಗೋಗು ಅಂತಿದ್ಯಾ? ನೀನು ಕೆಲ್ಸಕ್ಕೆ ಬಾರ್ದವನು ಕಣ. ನಿನಗೆ ಬಾಡೋದಿಕ್ಕೆ ಕೆಲ್ಸ ಇಲ್ಲ, ದುಡಿಯೋಕೆ ಯೋಗ್ಯತೆ ಇಲ್ಲ. ನಿನ್ನ ಮುಖಕ್ಕೆ ಯಾರು ಹೇಳ್ಕೊಡ್ತಿರ್ಲಿಲ್ಲ. ಅದಕ್ಕೆ ಅಂಜಲಿಗೆ ಬಗ್ಬುದಿ ಏರ್ಸಿ ಅವಳು ನೆಡ್ತಿ ಮಾಡ್ಕೊಂಡೆ ಅಲ್ವಾ? ಬೇಡ ಮನೋಜ, ರಾಕಿ ಅವ್ರ ಬಗ್ಗೆ ಒಂದ್ ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ. ಮಾತಾಡ್ತೀನಿ ಕಡೆ. ನಿನ್ನ ರಾಕಿ ಒಬ್ಬ ತಗಕೋರ, ನಯ ವಂಚಕ, ಹೆಣ್ಣು ಬಾಕ ಅವಳು. ಅಂಜಲಿ ನಿಲ್ಸಿ. ನಿಮ್ಗೋ ನ್ಯಾಯ, ನನ್ಗೋ ನ್ಯಾಯನಾ? ನಿಮ್ಮನೆ ಹೆಣ್ಮಕ್ಳನ್ನ ಹೀಗೆ ಬೀದಿನಲ್ಲಿ ನಿಲ್ಸಿ ಅವಮಾನ ಮಾಡ್ತೀರಾ? ಇದೇನಾ ನೀವ್ ಕಲ್ತಿರೋ ಸಂಸ್ಕಾರ? ರಾಕಿ ಅವ್ರನ್ನ ಮೋಸ್ಕರ ಅಂದ್ರೆ ಒಂದು ಹಲ್ಲು ಇರಲ್ಲ. ನನಗೆ ಹೊಡಿತ್ಯಾ? ನನಗೆ ನೋಡ್ತಾ ಇರೋ, ನಿನ್ನ ಜೀವನನ ಹಾಳು ಮಾಡ್ದೆ ನಾನ್ ಬಿಡಲ್ಲ. ನಿನಗೇನ್ ಮಾಡ್ತೀನಿ ನೋಡ್ತಾ ಇರ. ಅಂಜಲಿ, ನಿನಗಿದೆ ಮನೋಜ, ಅತಿ ಆಯ್ತು ನಿಂದು. ಕುಡಿಬೇಡ ಅಂತ ಎಷ್ಟು ಹೇಳಿರೋ ನನ್ ಮಾತು ಕೇಳಲ್ಲ. ಅಂಜಲಿ, ಏ ರಾಕಿ, ಏನಮ್ಮ? ಭಾವ, ನಿಮ್ಗೂ ಕಾಫಿ ತರಲಾ? ಕಾಫಿ ಬೇಡ ಅಮ್ಮ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಏನಪ್ಪ? ಮೆಂಟಲಿ ರೆಸ್ಟ್ ಬೇಕು ಅನಿಸ್ತಾ ಇದೆ, ಅದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ. ಈ ಶುಕ್ರವಾರ ನಾವೆಲ್ಲರೂ ಹೊರಗಡೆ ಹೋಗಿ ಬರೋಣ. ಸಾನ್ಯಾ ಒಂದು ಜಾಗ ನೋಡಿದಾಳಂತೆ. ಶುಕ್ರವಾರ ಹೊರಟು ಸೋಮವಾರದವರೆಗೂ ಅಲ್ಲೇ ಇದ್ದು ಆಮೇಲೆ ಅಲ್ಲೇ ವೀಕೆಂಡ್ನ ಕಳೆದು ಬರೋಣ. ಶುಕ್ರವಾರನಾ? ಇದೇನೋ ಇದ್ಕಿದ್ದಾಗೆ. ಹೌದಮ್ಮ, ನನ್ನ ತಲೆಲೂ ಆ ಐಡಿಯಾನೇ ಇರಲಿಲ್ಲ. ಸಾನ್ಯಾ ಬಂದು ಹೇಳಿದ್ಮೇಲೆ ಸರಿ ಅಂತ ಅನ್ನಿಸ್ತು. ಎಲ್ರಿಗೂ ಮನಸ್ಸಲ್ಲಿ ಬೇಜಾರುಗಳಿದೆ.
ಯಾಕೋ ನಾವೆಲ್ಲರೂ ಒಂದೇ ಮನೆಯವರು ಅನ್ನೋದು ಮರ್ತೋದಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಹೊರಗಡೆ ಹೋಗ್ಬರೋಣ. ಯಾಕಮ್ಮ ಹೊರಗಡೆ ಹೋಗೋಣ ಅಂತಂದ್ರೆ ಮಾತೇ ಇಲ್ಲ? ಅಜ್ಜಿಗೆ ಪಾಪ ಬೇರೇನೋ ಕೆಲ್ಸ ಇರ್ಬೇಕು ಅಂಕಲ್, ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ. ಆರ್ಯ, ನಾನು ನಿನ್ಗೊಂದು ಮಾತು ಹೇಳಬೇಕು. ನೀನು ಸಿಟ್ ಮಾಡ್ಕೋಬೇಡ. ನನಗೆ ಕೋಪ ಬರೋಂಥ ಮಾತಾದ್ರೆ ಹೇಳಲೇಬೇಡಮ್ಮ. ನೀನು ಕೋಪ ಮಾಡ್ಕೋ ಬಿಡು. ಈ ಮಾತನ್ನ ನಾನು ನಿಂಗೆ ಹೇಳಲೇಬೇಕು. ಅಂದ್ರೆ ಆ ಮೂರ್ಖನ ಮನೆಗೆ ಕರೆದು ಜೊತೆಲಿ ಕರ್ಕೊಂಡು ಹೋಗೋಣ ಅಂತನಾ? ಇಲ್ಲ, ಅದಲ್ಲ. ಅದಕ್ಕೆ ಈ ಮನೇಲಿ ಅವಕಾಶ ಇಲ್ಲ ಅಂತ ನನಗೂ ಗೊತ್ತಪ್ಪ. ಮನೆಯವರೆಲ್ಲ ಹೋಗ್ಬೇಕು ಅಂತ ನೀನ್ ಹೇಳಿದ್ಮೇಲೆ ನನಗೆ ಗೊತ್ತಾಗಲ್ವಾ? ನೀನವನ್ನ ಬಿಟ್ಟೇ ಹೋಗ್ಬೇಕು ಅಂತ ತಾನೆ? ಹಾಗಿದ್ರೆ ಸರಿ, ಬೇರೆ ಏನ್ ಬೇಕಾದ್ರೂ ಕೇಳು, ನಾನು ಕೇಳ್ತೀನಿ. ಈ ಶುಕ್ರವಾರ ಅಂಜಲಿಗೆ ಕರಿಮಣಿ ಪೋಣಿಸೋ ಶಾಸ್ತ್ರ ಇದೆ. ಇದನ್ನೇ ನಾನು ಬೇಡ ಅಂತ ಹೇಳೋದು. ನೀನ್ ಬೇಡ ಅಂತ ಬಾಳ್ ಮತ್ತಲ್ಲಿ ಹೇಳ್ಬಿಟ್ರೆ ಸಂಬಂಧಗಳನ್ನ ಕಳ್ಕೊಳಕ್ಕಾಗಲ್ಲಪ್ಪ. ಅವತ್ತೇ ನನ್ನ ಮಗ ನನ್ನ ಪಾಲಿಗಿಲ್ಲ ಅಂತ ಹೇಳಾಗಿದೆ. ಇನ್ನು ಪದೇ ಪದೇ ಅದೇ ಮಾತಾಡೋದು ಬೇಡ. ನೀನು ನಿನ್ ಮಗನ್ನ ಬೇಡ ಅಂತ ಹೇಳ್ಬೋದು, ಆದ್ರೆ ನನಗೆ ನನ್ನ ಮೊಮ್ಮಗನ್ನ ಬೇಡ ಅಂತ ಹೇಳಕ್ಕಾಗಲ್ಲ. ನನ್ ಮನ್ಸು ಹೇಳೋದೂ ಇಲ್ಲ. ನೀನು ಮೊಮ್ಮಗನ ಹತ್ರ ಮಾತಾಡಬಾರ್ದು ಅಂತ ನಿಯಮ ಮಾಡಿದ್ರೆ ಇರ್ತೀನಿ, ಆದ್ರೆ ನನ್ನ ಮನ್ಸಲ್ಲಿ ನನ್ನ ಮೊಮ್ಮಗನೇ ಇರ್ತಾನೆ. ಅದನ್ನ ನೀನ್ ಕಂಟ್ರೋಲ್ ಮಾಡಕ್ಕಾಗಲ್ಲಪ್ಪ. ಮನೆಗೆ ಮೋಸ ಮಾಡಿ ಹೋಗಿರೋರ್ನ ನೆನ್ಸ್ಕೊಂಡು ಕೂತಿರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ನೋಡು ಆರ್ಯ, ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಒಂದಲ್ಲ ಒಂದಿನ ನೀನು ಅವನು ಒಂದಾಗ್ತೀರ. ಅದನ್ನ ನೋಡಕ್ಕೆ ನಾನು ಇರ್ತೀನಿ. ನಾನು ಹೇಳ್ದಾಗ ಕೇಳಿದ್ರೆ ಅವನಿಗೆ ಇವತ್ತು ಮನೇಲಿ ಪ್ರವೇಶ ಇದೆ. ನೀನ್ ಹೇಳೋದನ್ನ ಕೇಳೋದು ಅಂದ್ರೆ ಅಂಜಲಿನ ಬಿಟ್ ಬರ್ಬೇಕು ಅಂತ. ತಪ್ಪು, ಹೀಗ್ ಮಾಡ್ಬೇಡ. ನಾನು ಮೊದಲೇ ಮೂಡ್ ಸರಿ ಇಲ್ಲ, ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನು ಅದೇ ವಿಷಯನ ತೆಗೆದು ಇನ್ನೂ ನನ್ನ ಮನಸ್ಸನ್ನ ಹಾಳು ಮಾಡ್ತಾ ಇದೀಯ. ಇದು ಬೇಡ ಅನ್ಸುತ್ತೆ. ರಾಖಿ ತಾಯಿ ಹೋದ್ಮೇಲೆ ಆ ತಾಳಿನ ದೇವ್ರ ಮನೇಲಿ ಇಟ್ಕೊಂಡಿದೀವಿ. ನಾಳೆ ಶುಕ್ರವಾರ ಆ ತಾಳಿನ ರಾಖಿ ಅಂಜಲಿ ಕುತ್ತಿಗೆ ಕಟ್ಬೇಕು.